ಸರ್ವೇಪಿ ಸುಖಿನಃ ಸಂತು. ಇಂದು ಶ್ರೀ ಪರಾಭವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ. ಇಂದು 25ನೇ ತಾರೀಕು ಗುರುವಾರ, ಏಕಾದಶಿ ತಿಥಿ ಹಾಗೂ ಇಂದು ಸ್ವಾತಿ ನಕ್ಷತ್ರ. ಇಂದು ನಿರ್ಜಲ ಏಕಾದಶಿ. ಏಕಾದಶಿಯ ಮಹಾತ್ಮ್ಯವನ್ನು ನಾವು ಹಿಂದೆ ಕೂಡ ಹೇಳಿದ್ವಿ. ಬೇಯಿಸಿದಂತಹ, ಉಪ್ಪು ಹಾಕಿದಂತಹ ಮತ್ತು ಅನ್ನದಿಂದ ಮಾಡಿದಂತಹ ಪದಾರ್ಥಗಳನ್ನು ತಗೋಬಾರದು. ಉಪವಾಸ ಮಾಡಿದರೆ ಬಹಳನೇ ಒಳ್ಳೆಯದು. ಉಪವಾಸದಿಂದ ನಮ್ಮ ಜಠರಾಗ್ನಿ ಇದೆಯಲ್ಲ, ಅದು ಕ್ಯಾನ್ಸರ್ ಬರುವಂತಹ ಜೀವಕೋಶಗಳನ್ನೆಲ್ಲ ಅದನ್ನು ಸಾಯಿಸಿ ಬಿಡುತ್ತೆ, ನುಂಗು ಹಾಕಿಬಿಡುತ್ತೆ ತನಗೆ ಆಹಾರವಾಗಿ ಅನ್ನುವಂಥದ್ದು ನೊಬೆಲ್ ಪ್ರೈಸ್ನಿಂದನೂ ಕೂಡ ಅನೇಕರು ಅದನ್ನು ಪ್ರತಿಪಾದಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹೀಗಾಗಿ ಏಕಾದಶಿಯ ಉಪವಾಸವನ್ನು ಎಲ್ಲರೂ ಮಾಡೋದು ಬಹಳ ಒಳ್ಳೆಯದು. ಆದಷ್ಟು ಕಡಿಮೆ ಆಹಾರವನ್ನು ತಗೊಂಡು ಎಲ್ಲರಿಗೂ ಕೂಡ ನಿಮ್ಮ ಆರೋಗ್ಯವನ್ನು ನೀವೇ ಒಳ್ಳೆಯದನ್ನಾಗಿ ಮಾಡಿಕೊಳ್ಳೋಕ್ಕೆ ಇದೊಂದು ಉಪಾಯ ಅಂತ ತಿಳಿದುಕೊಂಡು ನಾವೆಲ್ಲರೂ ಏಕಾದಶಿ ವ್ರತವನ್ನು ಮಾಡಿದರೆ ಬಹಳ ಒಳ್ಳೆಯದು. ಇಂದು ಪರಾಭವ ನಾಮ ಸಂವತ್ಸರೆ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ. ಇಂದು ಏಕಾದಶಿ ತಿಥಿ ಹಾಗೂ ಸ್ವಾತಿ ನಕ್ಷತ್ರ. ಸ್ವಾತಿ ನಕ್ಷತ್ರದ ಅಧಿಪತಿ ರಾಹು. ಹೀಗಾಗಿ ಇಂದು ಯಾವುದು ಮಾಡಬೇಕು ಯಾವುದು ಮಾಡಬಾರದು ಅನ್ನುವಂತಹ ಒಂದು ಸಣ್ಣ ಕ್ಲೇಶ ಮನಸ್ಸಿನಲ್ಲಿ ಎಲ್ರಿಗೂ ಇರುತ್ತೆ, ಒಂದು ತುಮುಲ ಇರುತ್ತೆ. ಇವತ್ತು ಯಾವುದು ಮಾಡಬೇಕು ಯಾವುದು ನಿಜ ಅನ್ನೋದನ್ನು ಸ್ವಲ್ಪ ಪರಿಶೀಲನೆ ಮಾಡುವಂತಹ ಅವಶ್ಯಕತೆ ಎಲ್ರಿಗೂ ಇರುತ್ತೆ. ಮೇಷರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಎಲ್ಲ ವಿಷಯದಲ್ಲೂ ನಿಮಗೆ ಬೇರೆಯವರ ಸಹಕಾರ ಪ್ರಾಪ್ತಿಯಾಗುತ್ತೆ. ದಾಂಪತ್ಯ ಮತ್ತು ಮಿತ್ರತ್ವಗಳಲ್ಲಿ ನೀವು ಅಂದುಕೊಳ್ಳದಷ್ಟು ಸೌಹಾರ್ದವನ್ನು ಇವತ್ತು ನೋಡಬಹುದು. ಅತಿ ಸುಖ ಕೊಡುವಂತಹ ದಿನ ಇದಾಗಿರುತ್ತೆ. ವೃಷಭ ರಾಶಿಯವರಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಬಹಳನೇ ದೊಡ್ಡದಾದಂತಹ ಒಂದು ಯಶಸ್ಸು ಇವತ್ತು. ಮನಸ್ಸಿಗೆ ನೆಮ್ಮದಿ. ಶತ್ರುಗಳು ಒಮ್ಮೆಲೆ ಓಡಿ ಹೋಗಿ ಬಿಡ್ತಾರೆ ನಿಮ್ಮನ್ನು ನೋಡಿ, ಅಷ್ಟು ಜಯ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ಮೋಸವಾಗುವಂತಹ ಸಾಧ್ಯತೆಗಳು ಜಾಸ್ತಿ. ಮಕ್ಕಳ ವಿಚಾರದಲ್ಲಿ ಪೋಷಕರಿಗೆ ಸ್ವಲ್ಪ ಜಾಗರೂಕತೆ ಅವಶ್ಯಕ. ಪ್ರೇಮ ಪ್ರೀತಿ ಪ್ರಕರಣಗಳಲ್ಲಿ ಇಲ್ಲ ಬಹಳ ಒಳ್ಳೆಯದಾದಂತಹ ಒಂದು ಸುದ್ದಿಯನ್ನು ಕೇಳ್ತೀರಿ, ಇಲ್ಲಿ ಬಹಳ ದುಃಖಕರವಾದಂತಹ ಸುದ್ದಿಯನ್ನು ಕೇಳಬಹುದು. ಕರ್ಕ ರಾಶಿಯವರಿಗೆ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳು ಕಾಣಬಹುದು. ತಾಯಿಯ ಒಂದು ಮಾತಿನಿಂದ ಕೂಡ ನಿಮ್ಮ ಮನಸ್ಸಿಗೆ ಇವತ್ತು ಬೇಸರವಾಗಬಹುದು. ಆಸ್ತಿಪಾಸ್ತಿ ವಿಚಾರಗಳು, ಕೋರ್ಟ್ ಕಚೇರಿ ವ್ಯವಹಾರಗಳಲ್ಲಿ ಇರೋರಿಗೆ ಇಂದು ಬಹಳ ಕಷ್ಟಕರವಾದಂತಹ ದಿವಸ. ಏನೋ ಒಂದು ನಿಮಗೆ ತಿಳಿಯದಂತಹ ಒಂದು ಅಂಶ ಇರೋದು ನಿಮ್ಮ ಗಮನಕ್ಕೆ ಬಂದು ಮನಸ್ಸಿಗೆ ಬೇಸರವಾಗಬಹುದು. ಸಿಂಹರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಎಲ್ಲ ರೀತಿಯಿಂದಲೂ ನಿಮ್ಮ ಆತ್ಮವಿಶ್ವಾಸ ಚೆನ್ನಾಗಿರೋದ್ರಿಂದ ಅನೇಕ ಕೆಲಸಗಳನ್ನು ನೀವು ಸಾಧಿಸುವಂತಹ ದಿವಸ. ಕನ್ಯಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಆದರೂ ಕೂಡ ಮುಖ್ಯವಾದಂತಹ ಮನೆಯ ವ್ಯವಹಾರಗಳಲ್ಲಿ ಇವತ್ತು ನೀವು ಬಹಳ ಹುಷಾರಾಗಿರಬೇಕಾಗುತ್ತೆ. ಬೇರೆಯವರಿಗೆ ಬೇಸರವಾಗದಂತೆ ನೋಡಿಕೊಳ್ಳೋದು ನಿಮ್ಮ ಜವಾಬ್ದಾರಿ. ತುಲಾ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಹಿಂದಿನ 2-3 ದಿನಗಳಲ್ಲಿದ್ದಂತಹ ಮನಸ್ಸಿನ ತುಮುಲ ಎಲ್ಲ ಕಡಿಮೆಯಾಗಿದೆ. ಹೀಗಾಗಿ ಇಂದು ಮಾರ್ಗದರ್ಶನ ಪ್ರಾಪ್ತಿಯಾಗಿರೋದ್ರಿಂದ ಮನಸ್ಸಿಗೆ ನೆಮ್ಮದಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ವ್ಯವಭಾವದಲ್ಲಿ ಚಂದ್ರ ಬಂದಿರೋದ್ರಿಂದ ಎಲ್ಲರೂ ಕೂಡ ನಿಮಗೆ ಇವತ್ತು ಸಹಕಾರಿಯಾಗಿ ಇರೋದಿಲ್ಲ. ಬಾಸ್ಗಳು ಕೆಲಸದಲ್ಲೂ ಕೂಡ ಎಲ್ಲ ಬಿಟ್ಟು ಹೋಗ್ಬಿಟ್ರೇನೋ ಏನು ಈ ರೀತಿ ಅಂತ ನಿಮಗೆ ಭಾವನೆ ಬರಬಹುದು. ಹೀಗಾಗಿ ಮುಖ್ಯ ಮಾತುಕತೆ ಮೀಟಿಂಗ್ಗಳು ಯಾವುದು ಇವತ್ತು ಬೇಡ. ಧನು ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಇಷ್ಟಾರ್ಥ ಸಿದ್ಧಿ. ಮನಸ್ಸಿಗೆ ನೆಮ್ಮದಿ. ಮಿತ್ರರಿಂದ ಧನಾಗಮ. ಗುಂಪುಗಳಲ್ಲಿ ಯಶಸ್ಸು. ಮಕರ ರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಬಹುದೊಡ್ಡ ಯಶಸ್ಸು ಬರುವಂತಹ ದಿವಸ. ಆದರೂ ಕೂಡ ಅದರಲ್ಲಿ ಏನೋ ಒಂದು ಸಣ್ಣದು ನಿಮಗೆ ತಿಳಿಯದಂತಹ ವಿಚಾರ ಇರಬಹುದು. ಕೂಲಂಕುಷವಾಗಿ ಪರಿಶೀಲಿಸಬೇಕು. ಕುಂಭರಾಶಿಯವರಿಗೆ ಭಾಗ್ಯೋದಯ. ಮನಸ್ಸಿಗೆ ನೆಮ್ಮದಿ. ಹಿಂದಿನ 3-4 ದಿನಗಳಲ್ಲಿದ್ದ ಮನಸ್ಸಿನ ತೊಂದರೆಗಳೆಲ್ಲ ಇವತ್ತು ಪರಿಹಾರ. ಮೀನರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಬೇರೆಯವರ ಸಹಕಾರ ಇವತ್ತು ಇರೋದಿಲ್ಲ. ವೈಯಕ್ತಿಕವಾದಂತಹ ವಿಚಾರಗಳು ನಿಮ್ಮನ್ನು ಕಾಡಬಹುದು. ಹೀಗಾಗಿ ಧ್ಯಾನಾದಿಗಳಿಂದ ಈ ದಿನವನ್ನು ಕಳೆಯೋದು ಬಹಳ ಒಳ್ಳೆಯದು. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ ಪಠಣ ಮನನ ಲೇಖನವನ್ನು ಮಾಡೋದ್ರಿಂದ ಸಂಸಾರದ ಎಲ್ಲ ತಾಪತ್ರಯಗಳಿಗೂ ಪರಿಹಾರವನ್ನು ಭಗವಂತ ನಮಗೆ ತಂದು ಕೊಡ್ತಾನೆ. ಶುಭಮಸ್ತು. ಶ್ರೀಕೃಷ್ಣ ವಿಜಯ್.